ಬೇಕಿದ್ರೆ ಕಡತ ತೆಗಿಸಿ ನೋಡಿ ಅಂತ ಸಿಟಿ ರವಿ ಅವರು ಹೇಳ್ತಾ ಇರುವಂಥದ್ದು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನಾನು ನಿಂದಿಸಿಲ್ಲ, ಅವರು ಹೇಳ್ತಾ ಇರುವಂಥ ಪದವನ್ನು ನಾನು ಬಳಕೆ ಮಾಡಿಲ್ಲ ಅಂತ ಸಿಟಿ ರವಿ ಅವರ ಮಾತು ಸ್ಪಷ್ಟನೆ. ನನ್ನನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಂದಿಸಿದ್ರು ಅಂತ ಸಿಟಿ ರವಿ ಅವರು ಹೇಳ್ತಾ ಇದ್ದಾರೆ. ಬೇಕಿದ್ರೆ ಕಡತವನ್ನು ತೆಗೆಸಿ ನೋಡಿ ಅಂತ ಸಿಟಿ ರವಿ ಅವರು ಈಗ ಸವಾಲನ್ನು ಹಾಕಿದ್ದಾರೆ. ನಾನಂತೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ನಿಂದಿಸಿಲ್ಲ, ಅವ್ರು ಹೇಳ್ತಾ ಇರುವಂಥ ಪದವನ್ನು ನಾನು ಬಳಕೆ ಮಾಡಿಲ್ಲ ಅನ್ನುವಂಥದ್ದು ಸಿಟಿ ರವಿ ಅವರ ಸ್ಪಷ್ಟನೆ. ಅದರ ಜೊತೆಗೆ ಅವರು ಹೇಳ್ತಾರೆ ನನ್ನನ್ನೇ ಅವರು ನಿಂದಿಸಿದ್ದಾರೆ ಅನ್ನುವಂಥ ಆರೋಪವನ್ನು ಸಿಟಿ ರವಿ ಅವರು ಮಾಡ್ತಾ ಇದ್ದಾರೆ. ಜೊತೆಗಿದ್ದಾರೆ ಸರ್, ಮೊದಲನೇದಾಗಿ ತಮ್ಮ ವಿರುದ್ಧ ಕೇಳಿ ಬಂದಂತ ಆರೋಪ, ತಾವು ಅಶ್ಲೀಲ ಪದ ಬಳಕೆಯನ್ನ ಮಾಡಿದ್ರ? ನಾನು ಯಾರ ಬಗ್ಗೆನೂ ವೈಯಕ್ತಿಕವಾಗಿ ಅಶ್ಲೀಲ ಪದ ಬಳಕೆ ಮಾಡಿಲ್ಲ. ಯಾರಾದರೂ ಹಾಗೆ ಭಾವಿಸಿದ್ರೆ ಅವ್ರ ತಪ್ಪು ಕಲ್ಪನೆ. ತಾವು ಯಾಕೆ ಪ್ರವೋಕ್ ಆದ್ರಿ? ಏನ್ ಪದವನ್ನ ತಮ್ಮ ಕಿವಿಗೆ ಬಿತ್ತು? ನೋಡಿ, ಅಂಬೇಡ್ಕರ್ಗೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಮಾತ್ರ ಚರ್ಚೆ ಮಾಡ್ತಾ ಇದ್ವಿ. ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದು ಕಾಂಗ್ರೆಸ್ಸು. ಅಂಬೇಡ್ಕರ್ ಅವರು ಬದುಕಿದ್ದಾಗಲೂ ಅಪಮಾನ ಮಾಡಿದ್ರು, ಸತ್ತಾಗಲೂ ಅಪಮಾನ ಮಾಡಿದ್ರು. ಹಾಗಾಗಿ ಅವರಿಗೆ ಅಪಮಾನ ಮಾಡಿದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಇನ್ನು ಯಾವುದೇ ರೀತಿಯಲ್ಲಿ ಯಾರ ಬಗ್ಗೆನೂ ವೈಯಕ್ತಿಕವಾಗಿ ಪದ ಬಳಕೆ ಮಾಡಿಲ್ಲ. ಅಮಿತ್ ಶಾ ಅವ್ರ ಮೇಲೆ ಹೇಗೆ ಸುಳ್ಳು ಆರೋಪ ಹೊರಿಸಿದಾರೋ ಹಾಗೆ ನನ್ನ ಮೇಲೂ ಸುಳ್ಳು ಆರೋಪ ಹೊರಿಸ್ತಾ ಇದ್ದಾರೆ. ತಮ್ಮ ಮಾತನಾಡಿದ್ರಿ, ಅಶ್ಲೀಲ ಪದ ಬಳಸಿದ್ರಿ ಅನ್ನುವ ವಿಡಿಯೋಗಳ ಪರಿಶೀಲನೆ ಆಗ್ತಾ ಇದೆ. ಆ ಬಟ್ಟಿ ದೂರು ಕೊಟ್ಟಿದ್ದಾರೆ. ಪರಿಶೀಲನೆ ಆಗಿ ಬಂದ ನಂತರ ಆಮೇಲೆ ನಾನು ಪ್ರತಿಕ್ರಿಯೆ ಕೊಡ್ತೀನಿ. ಈಗ ನಾನು ಪ್ರತಿಕ್ರಿಯೆ ಕೂಡ ಸೂಕ್ತ ಅಲ್ಲ. ಅಂದ್ರೆ ತಾವು ಕಾನ್ಫಿಡೆನ್ಸ್ ಯಾವ ಥರ ಹೇಳಿಲ್ಲ? ಕಾನ್ಫಿಡೆನ್ಸ್ ಏನು ಹೇಳಿಲ್ಲ, ನಾನು ನಿರ್ದಿಷ್ಟವಾಗಿ ಯಾರ ಬಗ್ಗೆನೂ ಏನೂ ಹೇಳಿಲ್ಲ. ಓಕೆ, ಇದು ಮಾಜಿ ಸಚಿವ ಸಿಟಿ ರವಿ ಅವರ ಮಾತು. ಅಂದ್ರೆ ನಾನು ನಿರ್ದಿಷ್ಟವಾಗಿ ಯಾರ ಬಗ್ಗೆನೂ ಏನು ಹೇಳಿಲ್ಲ ಅನ್ನುವಂಥದ್ದು ಸಿಟಿ ರವಿ ಅವರ ಮಾತು. ಕ್ಯಾಮರಾ ಪುರುಷೋತ್ತಮ ಜೊತೆ ಸುಖೇಶ್, ಪಬ್ಲಿಕ್ ಟಿವಿ, ಬೆಳಗಾವಿ. ಕೊಳ್ತಾ ಇದೆ ಅದೇನು ಅಂತಂದ್ರೆ ಮಾತನಾಡಿರೋದು ಹೌದಿದೆ, ಬಟ್ ಇಂಥವರಿಗೇನೆ ನಾನು ಮಾತನಾಡಿದ್ದೀನಿ ಅನ್ನುವಂಥದ್ದನ್ನ ಹೇಳ್ತಾ ಇಲ್ಲ ಅಲ್ಲಿ ಅವರು. ನನ್ನ ಸಹೋದ್ಯೋಗಿಗೆ ಶ್ರೀನಿವಾಸ ರಾವ್ ದಳ್ವೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಸಿಟಿ ರವಿ ಅವರ ಮಾತನ್ನ ಕೇಳಿಸ್ಕೊಳ್ತಾ ಇದ್ರೆ ನಾನು ಮಾತನಾಡಿದ್ದೀನಿ, ಬಟ್ ಇಂಥವರಿಗೆ ನನ್ನಂತ ಹೇಳ್ಬಿಟ್ಟು ನಾನು ಮಾತನಾಡಿಲ್ಲ ಅನ್ನೋ ರೀತಿಯಲ್ಲಿ ಅವರ ಮಾತಿನ ವ್ಯಾಖ್ಯಾನವನ್ನು ನೋಡ್ತಾ ಇದ್ರೆ. ಅರುಣ್, ಹೌದು, ಎಲ್ಲೋ ಒಂದ್ ಕಡೆ ಆ ರೀತಿಯಾದಂತಹ ಮಾತುಗಳನ್ನ ಸಿಟಿ ರವಿ ಅವರು ಹೇಳ್ತಿದ್ದಾರೆ. ಅಂದ್ರೆ ಎಲ್ಲೂ ಕೂಡ ನಾನು ಆ ಪದ ಬಳಕೆ ಮಾಡಿಲ್ಲ ಅನ್ನುವಂತಹ ವಿಚಾರವನ್ನ ಒಪ್ತಾನೂ ಇಲ್ಲ ಅಂತಾನೂ ಹೇಳ್ತಿಲ್ಲ. ಇವತ್ತು ಆದಂಥದ್ದು ಪರಿಷತ್ನಲ್ಲಿ ಘಟನೆ ಏನು, ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿ ಇವತ್ತು ವಿಧಾನ ಪರಿಷತ್ನಲ್ಲಿ ವಿಪಕ್ಷಗಳು ಅಂದ್ರೆ ಆಡಳಿತ ಪಕ್ಷದವರು ಚರ್ಚೆಗೆ ಅವಕಾಶ ಕೊಡಬೇಕು ಅನ್ನುವಂಥ ಸಂದರ್ಭ ಬಂತು. ಆಗ ವಿಪಕ್ಷಗಳು ಮತ್ತೆ ಆಡಳಿತ ಪಕ್ಷಗಳ ನಡುವೆ ಪರಸ್ಪರ ವಾಕ್ಸಮರಗಳು ನಡೀತು. ಮಾಧ್ಯಮಗಳ ಕ್ಯಾಮ್ರಾ ಮುಂದೆ ಬಂದು ಎಲ್ಲರೂ ಕೂಡ ಪ್ಲೇ ಕಾರ್ಡ್ಗಳನ್ನು ತೋರಿಸುವಂತ ಪ್ರಯತ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಇಬ್ಬರ ನಡುವೆ ಮಾತುಕತೆ ಆಗಿದೆ ಅನ್ನುವಂಥದ್ದು ಈಗಿರುವಂತಹ ಆರೋಪ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರೋಪ ಏನು, ನನಗೆ ಆ ರೀತಿಯಾಗಿ ಕೆಟ್ಟದಾಗಿ ನಿಂದಿಸಿದ್ದಾರೆ, 10 ಸರಿ ಆ ರೀತಿಯಾದಂತಹ ಪದವನ್ನ ಬಳಕೆ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡ್ತಿರುವಂಥದ್ದು. ಅದಕ್ಕೆ ಕಾಂಗ್ರೆಸ್ ಸದಸ್ಯರು ಕೂಡ ಧ್ವನಿಗೂಡಿಸಿದ್ದಾರೆ. ಈಗಾಗಲೇ ಸಭಾಪತಿಗಳಿಗೆ ಈ ಒಂದು ವಿಚಾರವಾಗಿ ದೂರನ್ನ ಕೊಟ್ಟಿದ್ದಾರೆ. ಸಿಟಿ ರವಿ ಅವರು ಈ ರೀತಿಯಾದಂತಹ ಅಶ್ಲೀಲ ಪದವನ್ನ ಬಳಸಿದ್ದಾರೆ, ಅವರನ್ನ ವಜಾ ಮಾಡಬೇಕು ಅನ್ನುವಂತಹ ಆಗ್ರಹವನ್ನ ಆ ಕಾಂಗ್ರೆಸ್ನ ಸದಸ್ಯರು ಮಾಡ್ತಿರುವಂತದ್ದು. ಸದ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಭಾಪತಿಯವರ ಕೊಠಡಿಯಲ್ಲಿದ್ದಾರೆ. ಕಾನೂನು ಸಚಿವರನ್ನ ಕರ್ಕೊಂಡು ಸಭಾಪತಿಯವರು ಚರ್ಚೆಯನ್ನ ಮಾಡಿದ್ದಾರೆ, ಯಾವ ಕ್ರಮಗಳಾಗಬೇಕು ಅಂತ. ಅಂತಿಮವಾಗಿ ಕಡತಗಳ ಪರಿಶೀಲನೆ ಮಾಡಬೇಕಾಗುತ್ತೆ, ವಿಡಿಯೋದ ಪರಿಶೀಲನೆ ಮಾಡಬೇಕಾಗುತ್ತೆ. ಹೌದಾ ಪದವನ್ನ ಬಳಕೆ ಮಾಡಿದ್ದಾರಾ, ಅಂದಿದ್ದಾರಾ ಅನ್ನುವಂತ ಕಡತಗಳನ್ನ ಪರಿಶೀಲನೆ ಮಾಡಬೇಕಾಗುತ್ತೆ. ಅದಾದ ನಂತರ ಯಾವ ತೀರ್ಮಾನ ಮಾಡ್ತಾರೆ ಅನ್ನುವಂಥದ್ದನ್ನ ನೋಡಬೇಕು. ಹಾಗಾಗಿ ಸದ್ಯದ ಮಟ್ಟಿಗೆ ಪರಿಶೀಲನೆ ಮಾಡಬೇಕು ಅನ್ನುವಂಥ ಸೂಚನೆಯನ್ನ ಕಾರ್ಯದರ್ಶಿಗಳಿಗೆ, ವಿಧಾನ ಪರಿಷತ್ನ ಕಾರ್ಯದರ್ಶಿಗಳಿಗೆ ವಿಡಿಯೋ ಫುಟೇಜ್ ಅನ್ನ ಪರಿಶೀಲನೆ ಮಾಡಬೇಕು ಅನ್ನುವಂಥ ಸೂಚನೆಯನ್ನ ಸಭಾಪತಿಯವರು ಕೊಟ್ಟಿದ್ದಾರೆ. ಬಹುಶಃ ಆ ಒಂದು ದಾಖಲಾತಿಯ ಆಧಾರದ ಮೇಲೆ ಮುಂದಿನ ಕ್ರಮಗಳು ಏನು ಅನ್ನುವಂಥದ್ದನ್ನ ಸಭಾಪತಿಗಳು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಅರುಣ್, ಇದ್ರೆ ಕಡತ ತೆಗಿಸಿ ನೋಡಿ ಅಂತ ಸಿಟಿ ರವಿ ಅವರು ಹೇಳಿದ್ದಾರೆ. ಸೊ ಈಗ ಕಡತವನ್ನು ತೆಗೆದು ಪರಿಶೀಲನೆ ಮಾಡಿ ಅದಾದ ನಂತರ ಸಭಾಪತಿಗಳು ಆ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಳೋಕೆ ಮುಂದಾಗ್ತಾರೆ.